ಮೂಡಲಕ್ರಿನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸವಾಸ ಸುದ್ದಿಯ ಪ್ರತೀಕ. ಮುಳಬಾಲ್ ತಾಲೂಕು ಕಚೇರಿಯಲ್ಲಿ ಇಂದಿರಾ ಗಾಂಧಿ ಪುಣ್ಯತಿಥಿ ಭಾವಪೂರ್ಣವಾಗಿ ಆಚರಣೆ. ಮುಳಬಾಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿ ಆದಿನಾರಾಯಣ ಅವರ ಆದೇಶದಂತೆ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾರ್ಯಕರ್ತರು ಹಾಗೂ ಯುವಕರು ಸೇರಿ ಭಾರತದ ಲೋಹ ಮಹಿಳೆ ಇಂದಿರಾ ಗಾಂಧಿ ಅವರ ಪುಣ್ಯತಿಥಿಯನ್ನು ಆಚರಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಇಂದಿರಾ ಗಾಂಧಿ ಅವರ ಸ್ಮೃತಿಗಳನ್ನು ಸ್ಮರಿಸಿ ಅವರ ರಾಷ್ಟ್ರ ನಿರ್ಮಾಣದ ತ್ಯಾಗ ಮತ್ತು ದೃಢ ನಾಯಕತ್ವವನ್ನು ಮೆಚ್ಚಿದರು. ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಮಂಡಿಕಲ್ ಮಂಜುನಾಥ್, ಮುಳಬಾಲ್ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷ ಉಮಾಶಂಕರ್, ಕಾಂಗ್ರೆಸ್ ಯುವ ಮುಖಂಡ ಲೋಕೇಶ್ ವಹಿಸಿದ್ದರು. ಇಂದಿರಾ ಗಾಂಧಿ ಅವರ ಸೇವಾ ಮನೋಭಾವ ಮತ್ತು ದೃಢ ನಿಶ್ಚಯ ಯುವ ಪೀಳಿಗೆಗೆ ಪ್ರೇರಣೆಯಾಗಬೇಕು ಎಂದು ನಾಯಕರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮಸ್ಕಾರ. ಏನು ದಿನ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಆದಿನಾರಾಯಣವರ ಸೂಚನೆಯಂತೆ ಈ ದೇಶದ ಉಕ್ಕಿನ ಮಹಿಳೆ, ಈ ದೇಶದ ಮೊಟ್ಟಮೊದಲನೇ ಮಹಿಳಾ ಪ್ರಧಾನಿ ಆಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಈ ದೇಶದ ಪುತ್ರಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿಯವರ ಪುಣ್ಯಸ್ಮರಣೆಯನ್ನು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿದ್ದ ಉಮಾಶಂಕರಣ್ಣವರು, ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಬೀಡಾ ಬಾಬಣ್ಣವರು, ನಮ್ಮ ಟೌನ್ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ಅವರು, ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಬಾಬಾಜನ್ ಅವರು, ಕೃಷ್ಣಮೂರ್ತಿ ಅವರು, ಯಾರಬ್ಬ ಅವರು, ಶಿವ ಅವರು ಎಲ್ಲ ಕೂಡ ಬಂದು ಆಚರಿಸ್ತಾ ಇದ್ದೀವಿ. ಏನು ಈ ದೇಶದ ಮೊಟ್ಟ ಮೊದಲನೇ ಮಹಿಳಾ ಪ್ರಧಾನಿಯಾಗಿ ಒಂದು ದಿಟ್ಟ ನಿರ್ಧಾರಗಳನ್ನು ತಗೊಂಡು ಈ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಅವರು ಪ್ರಧಾನಿ ಆಗಿರ್ತಕ್ಕಂಥ ಸಮಯದಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಿ ಈ ದೇಶದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮ ರೂಪಿಸಿ, ಅದೇ ರೀತಿ ಗರೀಬಿ ಹಟಾವೋ ಅಂತಕ್ಕಂಥ ನಿನಾದದೊಂದಿಗೆ ಈ ದೇಶದಲ್ಲಿ ಬಡವರು ಯಾರು ಇರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಆಕಾಂಕ್ಷೆಗಳನ್ನ ಇಟ್ಕೊಂಡು ಪ್ರಧಾನಿಯಾಗಿ ಸುಮಾರು 4,000 ಚಿಲ್ಲರೆ ದಿನಗಳನ್ನು ಅತಿ ಹೆಚ್ಚಾಗಿ ಈ ದೇಶದ ಪ್ರಧಾನಿಯಾಗಿ 3ನೇ ವ್ಯಕ್ತಿ ಆಗಿರ್ತಾರೆ. ಅತಿ ಹೆಚ್ಚಾಗಿ ಕೆಲಸ ಮಾಡಿರ್ತಕ್ಕಂಥ 3ನೇ ವ್ಯಕ್ತಿ ನಮ್ಮ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಿಯಾಗಿ ಹಲವಾರು ಬಡವರ ಪರ ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಈ ದೇಶದ ಗೌರವ ಘನತೆ ಹೆಚ್ಚಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿರ್ತಕ್ಕಂಥ ವ್ಯಕ್ತಿ. ಇಂಡೋಪಾಕ್ ಯುದ್ಧದಲ್ಲಿ ಭಾಳಷ್ಟು ದಿಟ್ಟ ನಿರ್ಧಾರಗಳನ್ನು ತಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಬಾಂಗ್ಲಾದೇಶಿಗೆ ವಿಮೋಚನೆ ನೀಡಿರ್ತಕ್ಕಂಥದ್ದು ಕೂಡ ಸನ್ಮಾನ್ಯ ಇಂದಿರಾ ಗಾಂಧಿಯವರೇ. ಅದು ಬಿಟ್ಟರೆ ಈ ದೇಶಕ್ಕೆ ಮತ್ತೊಬ್ಬ ಹೆಮ್ಮೆಯ ಪ್ರಧಾನಿಯಾಗಿ ಈ ಜನ್ಮ ನೀಡಿರ್ತಕ್ಕಂಥದ್ದು ನಮ್ಮ ಇಂದಿರಾ ಗಾಂಧಿಯವರು. ನಮ್ಮ ಇಂದಿರಾ ಗಾಂಧಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಬಂದಿರ್ತದೆ. ನಮ್ಮ ಇಂದಿರಾ ಗಾಂಧಿ ಇವತ್ತು ಕೂಡ ಹಲವಾರು ಮಹಿಳೆಯರಿಗೆ ಸ್ಫೂರ್ತಿದಾಯಕ, ಹಲವಾರು ಜನರಿಗೆ ಕೂಡ ಸ್ಫೂರ್ತಿದಾಯಕವಾಗಿ ಈ ದಿನ ಕೂಡ ತಿಳ್ಕೊಬೇಕಾಗ್ತದೆ. ಅವರಾದ ಮೇಲೆ ಇಂತಹ ಯಾರೂ ಕೂಡ ನಮ್ಮ ಮಹಿಳಾ ಪ್ರಧಾನಿ ಆಗಿರೋದ್ರಿಲ್ಲ. ಇಂಥ ವ್ಯಕ್ತಿಗೆ ನಾವೆಲ್ಲ ಕೂಡ ಈ ದಿನ ಪುಣ್ಯಸ್ಮರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಅದೃಷ್ಟ. ಅಂಥವರ ಮಾರ್ಗದರ್ಶನಗಳು, ಅಂಥವರ ನಿರ್ಧಾರಗಳು ಮತ್ತೊಮ್ಮೆ ಕೂಡ ಈ ಭಾರತ ದೇಶಕ್ಕೆ ಬರಬೇಕು. ಮುಂದಿನ ದಿನ ಅಂಥ ನಿರ್ಧಾರಗಳು ತಗೊಳ್ತಕ್ಕಂಥ ವ್ಯಕ್ತಿಗಳು ಕೂಡ ಬರಬೇಕು. ಅವರ ಹಾದಿಯಲ್ಲಿ ನಾವೆಲ್ಲ ಕೂಡ ನಡಿಬೇಕು ಪ್ರತಿಕ್ಷಣ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.